ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈಗ ಎಲ್ಲ ಕಡೆ ಅಶೋಕ ಮರ ಹೂ ಬಿಡ್ತಾ ಇದೆ. ಅಶೋಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಕೆತ್ತೆ ಕಷಾಯ ಮಾಡಿ ಕುಡಿಲಿಕ್ಕಾಗ್ತದೆ. ಮತ್ತು ಹೂ ಕೂಡ ಹಾಗೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದನ್ನು ಉಪಯೋಗಿಸ್ಕೊಂಡು ಇವತ್ತೊಂದು ಚಟ್ನಿ ಹುಡಿಯನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದನ್ನು ಮಾಡಲಿಕ್ಕೆ ಒಂದು ಹಿಡಿಯಷ್ಟು ಒಣಗಿಸಿ ಇಟ್ಕೊಂಡು ಅಶೋಕ ಹೂವನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ ಹಸಿ ಹೂವನ್ನು ಕೂಡ ಉಪಯೋಗಿಸಿಕೊಳ್ಬೋದು. ಜೊತೆಗೆ ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ನೆಲಕಡಲೆ, ಒಂದು ಸ್ವಲ್ಪ ಕಡಲೆಬೇಳೆ, ಖಾರಕ್ಕೆ ಬ್ಯಾಡಗಿ ಮೆಣಸು, ಹಾಗೆಯೇ ಕರಿಬೇವು, ರುಚಿಗೆ ಬೇಕಾದಷ್ಟು ಉಪ್ಪು, ಅರ್ಧ ಗಡಿಯಷ್ಟು ಒಣ ಕೊಬ್ಬರಿ ತಗೊಂಡಿದ್ದೇನೆ, ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 10 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರಕ್ಕೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆಯೇ ಒಂದು 5-6 ದಂಡಿನಷ್ಟು ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೇನೆ. ಕರಿಬೇವು ಹಾಗೂ ಮೆಣಸನ್ನು ಒಟ್ಟಿಗೆ ಹಾಕೋ ಉದ್ದೇಶ ಅಂದರೆ ಕರಿಬೇವು ಗರಿ ಆಗುವಾಗ ಕರೆಕ್ಟಾಗಿ ಮೆಣಸು ಫ್ರೈ ಆಗ್ತದೆ. ಅದಕ್ಕೋಸ್ಕರ ಕರಿಬೇವನ್ನು ಹಾಗೂ ಮೆಣಸನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿ. ನಂತರ ನೆಲಕಡಲೆ, ಕಡಲೆ ಬೀಜ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಾಗೆಯೇ ಒಣ ಕೊಬ್ಬರಿ ಎಲ್ಲವನ್ನು ಕೂಡ ಅದೇ ಥರ ಫ್ರೈ ಮಾಡಿಕೊಳ್ಬೇಕು. ಇದು ಮೂರನ್ನು ಒಟ್ಟಿಗೆ ಫ್ರೈ ಮಾಡ್ಬೋದು. ಬೆಳ್ಳುಳ್ಳಿ, ಕಡಲೆಬೇಳೆ ಹಾಗೂ ನೆಲಕಡಲೆಯನ್ನು ಆಲ್ಮೋಸ್ಟ್ ಒಂದೇ ಅಳತೆಯಲ್ಲಿ ಅದು ಫ್ರೈ ಆಗ್ತದೆ. ಬೆಳ್ಳುಳ್ಳಿಗೆ ನಾವು ಎಣ್ಣೆಯನ್ನು ಹಾಕಲಿಲ್ಲ, ಅದು ಜಸ್ಟ್ ಫ್ರೈ ಆದರೆ ಕಡಲೆ ಫ್ರೈ ಆಗುವಾಗ ಎಷ್ಟು ಫ್ರೈ ಆಗ್ತದೆ ಅಷ್ಟು ಫ್ರೈ ಆದರೆ ಸಾಕದು. ಅದಕ್ಕಿಂತ ಜಾಸ್ತಿ ಏನು ಫ್ರೈ ಆಗಬೇಕಾಗಿಲ್ಲ ಅದು. ಹಾಗಾಗಿ ಅದನ್ನು ಅಷ್ಟೇ ಫ್ರೈ ಮಾಡಿಕೊಂಡು ಮಿಕ್ಸರ್ ಜಾರ್ನಲ್ಲಿ ಒಂದು ಸ್ವಲ್ಪ ತರಿ ಹುಡಿ ಮಾಡಿಕೊಂಡಿದ್ದೇನೆ ಅದನ್ನು. ಈಗ ಅದಕ್ಕೆ ಬಿಸಿ ಇರುವ ಬಾಣಲೆಗೆ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಂಡು ಅದರ ಜೊತೆಗೇ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಅದನ್ನು ಕೂಡ ಹಾಗೆ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಿಕೊಂಡು ಅದೇ ಇದಕ್ಕೆ ಮಿಕ್ಸರ್ ಜಾರಿಗೆ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಡ್ರೈ ಹುಡಿ ಮಾಡಿಕೊಳ್ತೇನೆ. ಈಗ ಅದಕ್ಕೆ ಒಣಗಿದೆ ಇದು ಆಲ್ರೆಡಿ, ಅದನ್ನು ಒಂಚೂರು ಬಿಸಿ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ ಅದು ಹುಡಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಒಂಚೂರು ಬಿಸಿ ಮಾಡಿಕೊಂಡ್ರೆ ಪಕ್ಕ ತರಿಯಾಗಿ ಹುಡಿ ಆಗ್ತದೆ. ಅದು ತುಂಬ ಫ್ರೈ ಮಾಡೋದೇನು ಬೇಡ. ಹೂವನ್ನು ಕಾಯಿ ಸರಿಯಾಗಿ ಫ್ರೈ ಆದ ನಂತರ ಕೊನೆಗೆ 1 ನಿಮಿಷ ಹೂವನ್ನು ಹಾಕ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕೈಯಲ್ಲಿ ಮುಟ್ಟುವಾಗ ಬಿಸಿ ಆದರೆ ಸಾಕದು. ಆವಾಗ ಅದು ಚೆನ್ನಾಗಿ ಹುಡಿ ಆಗ್ತದೆ. ಅಂಗಳದಲ್ಲಿ ಒಣಗಿಸಿ ಕ್ರಿಸ್ಪ್ ಉಂಟು ಅಂತಾದರೆ ಅದನ್ನು ಹಾಗೆ ಹಾಕ್ಕೊಳ್ಬೋದು. ಈಗ ಮಿಕ್ಸರ್ ಜಾರಿಗೆ ಅದೆಲ್ಲವನ್ನು ಸೇರಿಸ್ಕೊಂಡು ಉಪ್ಪು ಹಾಗೂ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮುದ್ದೆ ಇಂಗು ಹಾಕೋದಾದರೆ ನೀವು ಅದನ್ನು ಮೊದಲೇ ಹಾಕ್ಕೊಳ್ಬೇಕು. ನಾನು ಹುಡಿ ಇಂಗಾದ ಕಾರಣ ಕೊನೆಯಲ್ಲಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈ ಥರ ತರಿಯಾಗಿ ಹುಡಿ ಮಾಡಿಕೊಂಡ್ರೆ ಸಾಕಿದನ್ನು ಪೂರ್ತಿ ತಣ್ಣಗಾದ ನಂತರ ಬೌಲಲ್ಲಿ ಹಾಕಿ ತೆಗೆದಿಟ್ಕೊಂಡ್ರೆ ನಿಮಗೆ 1 ತಿಂಗಳಿಗೆಲ್ಲ ಇದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ನಮ್ಮ ರುಚಿಯಾದ ಆರೋಗ್ಯಕರವಾದ ಅಶೋಕ ಹೂವಿನ ಚಟ್ನಿ ಹುಡಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.